ನಿಮಗೆ BJP ಟಿಕೆಟ್ ಕೊಡಿಸ್ಬಿಡ್ತೀನಿ, ಆ ಟಿಕೆಟ್ ತೊಗೊಂಡು ನೀವು MLA ಆಗಿಬಿಡಿ, 5 ಕೋಟಿ ಮೊದಲೇ ಕೊಟ್ಟುಬಿಡಿ, 5 ಕೋಟಿ ಖರ್ಚಾಗುತ್ತೆ ಟಿಕೆಟನ್ನು ಕೊಡಿಸ್ಬೇಕು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ದೊಡ್ಡ ನಾಯಕರು, ಸಂಘದ ನಾಯಕರೆಲ್ಲ ನಮಗೆ ಗೊತ್ತಿದ್ದಾರೆ, ಅವರ ಮೂಲಕ ನಾನು ಟಿಕೆಟ್ ಡೀಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪವಿತ್ರ ಗೌಡ ಒಂದು 5 ಕೋಟಿ ಇಲ್ಲಿ ಚೈತ್ರಾ ಕುಂದಾಪುರ ಒಂದು 5 ಕೋಟಿ ರೂಪಾಯಿಗಳಷ್ಟು ವಸೂಲಿ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಇತ್ತಲ್ಲ. ಈ ಕಾರಣಕ್ಕೆ ರಿಯಾಲಿಟಿ ಶೋ ಬಿಗ್ ಬಾಸಿಂದ ಚೈತ್ರಾ ಕುಂದಾಪುರ ಆಚೆ ಬಂದಿರೋದು. ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು ಚೈತ್ರಾ ಕುಂದಾಪುರ. ಚೈತ್ರಾ, ಶ್ರೀಕಾಂತ್ ಸೇರಿದಂತೆ 3 ಆರೋಪಿಗಳು ಹಾಜರಾಗ್ತಾರೆ ಇವತ್ತು. ಯಾರಿಗೆ ಮೋಸ ಮಾಡಿದ್ರು ಅಂತ ಆರೋಪ ಇದೆ ಅಂದರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿರ್ತಕ್ಕಂಥ ಆರೋಪ. ಸೊ ವಾರೆಂಟ್ ರಿಕಾಲ್ ಮಾಡಿಸ್ಕೊಂಡು ಹೊರಟಿದ್ದಾರೆ ಚೈತ್ರಾ. 1ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಮುಂದಿನ ವಿಚಾರಣೆ ಜನವರಿ 13ಕ್ಕೆ ಇರುತ್ತೆ. ಚೈತ್ರಾ ಕುಂದಾಪುರ ಮೇಲಿರ್ತಕ್ಕಂಥ ಆರೋಪ ಏನು ಅಂದರೆ, ನೋಡಿ 2023 ಎಲೆಕ್ಷನ್ ಆಯ್ತಲ್ಲ, MLA ಎಲೆಕ್ಷನ್ ಕರ್ನಾಟಕದಲ್ಲಿ. ಆ ಟೈಮಲ್ಲಿ ಏನು ಮಾಡ್ತಾರೆ, ಚೈತ್ರಾ ಕುಂದಾಪುರ ಆ್ಯಂಡ್ ಗ್ಯಾಂಗು ಒಬ್ಬ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅಂಥೇಳಿ ಹಣ ಇತ್ತು ಅವ್ರ ಬಳಿಲಿ, ಏನೋ ಆಸೆನೂ ಇತ್ತು, ನಾನೊಬ್ಬ MLA ಆಗಬೇಕು ಅಂಥೇಳಿ, ಟಿಕೆಟ್ ಬೇಕು ಅಂತ. ಬೈಂದೂರಿನ ಉದ್ಯಮಿ ಅವರು. ಅವ್ರಿಗೇನು ಮಾಡ್ತಾರೆ, ನೀವು 5 ಕೋಟಿ ಕೊಟ್ಟರೆ ನಾವು ಟಿಕೆಟ್ ಕೊಡಿಸ್ತೀವಿ ಅಂತ ನಂಬಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ಇವರೇನೋ ಭಾಷಣಕಾರ್ತಿ, ಅದು ಇದು, ಅಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ಭಾಷಣ ಮಾಡಿದ್ರು ಅಂತೆಲ್ಲ ಒಂದಷ್ಟು ಇತ್ತು. ಚೈತ್ರಾ ಕುಂದಾಪುರ ಅವರಿಗೆ ಬಿರುದು ಬಾವಲಿಗಳಿದ್ವು. ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಒಬ್ಬ ಉದ್ಯಮಿನ ಹಿಡಿದು ಒಬ್ಬ ಕೇಂದ್ರದಲ್ಲೇ ಅಥವಾ ಸಂಘದಲ್ಲೇ ನಾಯಕನಾಗಿರುವ ರೀತಿಯ ವ್ಯಕ್ತಿಯನ್ನು ನೋಡಿಕೊಂಡು ಅದೇ ತದ್ರೂಪ ವ್ಯಕ್ತಿಯನ್ನು ಇಲ್ಲಿ ರೆಡಿ ಮಾಡ್ತಾರೆ. ಒಂದು ಸಲೂನ್ ಕರ್ಕೊಂಡು ಬಂದು ಅದೇ ಥರ ಹೇರ್ ಕಟ್ಟಿಂಗು, ಅದೇ ಥರ ಡ್ರೆಸ್ಸು ಎಲ್ಲ ಹಾಕಿಸ್ಬಿಟ್ಟು ಅವರ ಮುಂದೆನೇ ಕರ್ಕೊಂಡು ಹೋದಂಗೆ ಇವ್ರನ್ನ ಕೂರಿಸ್ಬಿಡ್ತಾರೆ. ಕೂರಿಸಿ, ನೋಡಿ ಇವರೇ ಆ ಲೀಡ್ರು, ಇವರಿಂದನೇ ನಿಮಗೆ ಟಿಕೆಟ್ ಆಗೋದು, ಇವರು ಹಿಮಾಲಯದಲ್ಲಿದ್ದಾರೆ, ಡೆಲ್ಲಿಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಒಂದಷ್ಟೇನೋ ಕತೆ ಕಟ್ಟಿಬಿಟ್ಟು ಅವ್ರಿಗೆ 5 ಕೋಟಿ ಹಣನೂ ತೊಗೋತಾರೆ. ಹಂತವಾಗಿ ತೊಗೋತಾರೆ ಇವ್ರು. ಹಣ ತೊಗೊಂಡ ಮೇಲೆ ಇವರಿಗೆ ಟಿಕೆಟು ಇಲ್ಲ, ಎಲೆಕ್ಷನ್ ಕೂಡ ಆಗೋಯ್ತು. ಸರಿ, ಟಿಕೆಟ್ ಹೇಗೋ ಸಿಕ್ಕಲಿಲ್ಲ, ದುಡ್ಡಾದರೂ ವಾಪಸ್ ಕೊಡಿ ಅಂದರೆ, ಯಾವ ದುಡ್ಡು? ಈ ದುಡ್ಡು ತೊಗೊಂಡು ಹೋದ್ರಲ್ಲ ಅವರು, ಹಿಮಾಲಯದ ಕಡೆನೋ ಉತ್ತರ ಭಾರತದ ಕಡೆನೋ ಹೋದಾಗ ಸತ್ತೇ ಹೋದ್ರು ಅವರು ಅಂದುಬಿಡ್ತಾರೆ ಇವರು. ಗೋವಿಂದ ಬಾಬು ಪೂಜಾರಿಗೆ ಶಾಕು. ಇದೇನಿದು ಕಥೆ, ನಿಜಾನ ಇದು ಅಂತ ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಯಾರಿಗೆ ಬಟ್ಟೆ ಹಾಕ್ಸಿದ್ರು, ಅವನು ಯಾವ ವ್ಯಕ್ತಿ, ಯಾವ ಊರಲ್ಲಿದ್ದ, ಯಾವ ಸಲೂನಲ್ಲಿದ್ದ, ಯಾವ ಥರ ಇವ್ರಿಗೆ ಹೇರ್ ಕಟ್ಟಿಂಗ್ ಅವನಿಗೆ ಮಾಡಿಸಿದ್ರು, ಎಲ್ಲವೂ ಕೂಡ ಬಯಲಾಗಿದೆ ಇದೀಗ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚೈತ್ರಾ ಕುಂದಾಪುರ ಬಹಳ ದಿನಗಳ ಕಾಲ ಜೈಲಲ್ಲಿ ಮುದ್ದೆ ಮುರಿದ್ರು. ಇದೀಗ ಚೈತ್ರಾ ಕುಂದಾಪುರ, ಶ್ರೀಕಾಂತ್, ಹಿರೇಹಡಗಲಿಯ ಹಾಲಸ್ವಾಮಿ ಮಠದ ಸ್ವಾಮೀಜಿ ಸೇರಿದಂತೆ 3 ಆರೋಪಿಗಳು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಆರೋಪದಲ್ಲಿ ಜೈಲಿಗೆ ಹೋಗಿ ಜಾಮೀನು ತೊಗೊಂಡು ಚೈತ್ರಾ ಆಚೆ ಬಂದಿದ್ದರು. ಅವರಿಗೆ ಇವತ್ತು ವಾರಂಟ್ ಆಗಿತ್ತು. ವಾರಂಟನ್ನು ರಿಕಾಲ್ ಮಾಡಿಸ್ಕೊಂಡು ಚೈತ್ರಾ ವಾಪಸ್ಸಾಗಿದ್ದಾರೆ.